26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ. ಅವರೀಗ ಬಯಸಿದ್ರೆ ಪಾಪ ಅವರಿಗೆ ಲಿಸ್ಟ್ ಚೆಕ್ ಮಾಡಿ ಅಂತ ಹೈಕಮಾಂಡ್ ಹೇಳ್ತಿದೆ ಅಂತ. ಹೈಕಮಾಂಡ್ ಫೈನಲ್, ನಮ್ಮ ಜೊತೆ ಸೌದಿಗೆ ಏನು ಪ್ರಶ್ನೆ ಇಲ್ಲ. ಹೈಕಮಾಂಡ್ ಆದೇಶ ಅದರಲ್ಲಿ ಪ್ರಶ್ನೆ ಇಲ್ಲ. ನಮ್ಮವರು ನಿಮ್ಮವರು ಅನ್ನೋದಿಲ್ಲ. ಹೇಳಿದ್ವಿ ಕೊಡಬೇಕಂತ, ದೊಡ್ಡ ಜಿಲ್ಲೆ ಇದೆ ಕೊಡಬೇಕಂತ ಹೇಳಿದ್ವಿ. ನೋಡೋಣ ಎಷ್ಟು ಕೊಡ್ತಾರೆ. ಒಂದಂತಿ ಕೊಡಲೇಬೇಕ್ರಕ್ಕ, ಅದು ಕಂಪಲ್ಸರಿ. ಎರಡನೇದು ಕುಡ್ದು ಬಿಡೋದು ಅದು ಹೈಕಮಾಂಡಿಗೆ ಬಿಟ್ಟಂತ ವಿಚಾರ. ನೋಡೋಣ ಏನು ಮಾಡ್ತಾರೆ. ಇಲ್ಲ, ನಾವು ಯಾವ್ದು ಕೇಳಿಲ್ಲ. ನಾವು ಇಷ್ಟು ಸಜೆಸ್ಟ್ ಮಾಡಿದ್ರೆ ಪಕ್ಷಕ್ಕೆ ಯಾರು ಯೂಸ್ ಆಗ್ತಾರೆ, ಮುಂದಿನ 20 ಯೂಸ್ ಆಗ್ತಾರೆ ಅಂತ ಜನರಲ್ ಆಗಿ ನಾವು ಹೇಳಿದೀವಿ. ಇವ್ರಿಗೆ ಕೊಟ್ಟರೆ ಏನಾಗ್ತದೆ, ಇವ್ರಿಗೆ ಕೊಟ್ಟರೆ ಏನಾಗ್ತದೆ ಅದನ್ನು ಹೇಳಿದೀವಿ. ಅಂತಿಮವಾಗಿ ಮಾಡೋದು ಬಿಟ್ಟದ್ದು ಅವರಿಗೆ. ಯಾರಿಗೆ ಕೊಟ್ಟರೆ ಲಾಭ ಆಗ್ತದೆ ಪಕ್ಷಕ್ಕೆ ಅನ್ನೋದು ಓವರಾಲ್ ಕರ್ನಾಟಕ ಬಗ್ಗೆ ಹೇಳಿದ್ವಿ. ಇಂಥವ್ರು ಕೊಟ್ಟರೆ ಇದು ಲಾಭ ಆಗುತ್ತೆ, ಇದು ಅನುಕೂಲ ಆಗುತ್ತೆ ಈ ಜಿಲ್ಲೆಗೆ, ಆ ಸಮುದಾಯಕ್ಕೆ, ಈ ಭಾಗಕ್ಕೆ, ಅಷ್ಟನ್ನು ನಾವು ಹೇಳಿದ್ವಿ. ಅವ್ರಿಗೆ ಅಂತ ಹೇಳಿಲ್ಲ. ಯಾರು ಕೊಟ್ಟರೆ ಏನಾಗುತ್ತೆ, ಪ್ಲಸ್ಸು ಮೈನಸ್ ಅಷ್ಟು ಮಾತ್ರ ನಾವು ಹೇಳಿದ್ವಿ. ಮತ್ತೆ ನನಗೂ ಗೊತ್ತಿಲ್ಲ, ಆದಷ್ಟು ಬೇಗ ಆಗ್ಬೇಕು ಅನ್ನೋದು ಅಷ್ಟೇ ನಾವು ನಿರೀಕ್ಷೆ ಹೇಳಿದ್ವಿ. ಬೇಗ ಆಗ್ತದೆ, ಬೇಗ ಆಗುತ್ತೆ ನಾವು ನಿರೀಕ್ಷೆ ಹೇಳಿದ್ವಿ. ಆದರೆ ಒಳ್ಳೇದು. ಅಂದರೆ ಎಲ್ಲರ ಕೆಲಸಕ್ಕೆ ಅವ್ರವ್ರ ಇಲಾಖೆ ಅವ್ರವ್ರ ಖಾತೆ ಕೆಲಸಕ್ಕೆ ಹೋಗ್ತಾರೆ. ಇದು ರಾಹುಲ್ ಗಾಂಧಿ ಅವರು ಕೂಡ ಖಾಸಗಿ ಸಂಸ್ಥೆಯಿಂದ ಸರ್ವೆ ಮಾಡಿಸಿದ್ದಾರೆ. ಇಲ್ಲಿ ಶಾಸಕರ ವರ್ಚಸ್ಸು ಹೇಗಿದೆ, ಮತ್ತೆ ಪಕ್ಷಕ್ಕೆ ಸಂಘಟನೆ ಅವರು ಯಾವ ತರ ಇದೆ, ಅದೆಲ್ಲವನ್ನು ಕೂಡ ಅವರು ಮಾಹಿತಿ ಸಂಗ್ರಹಿಸಿದ್ದಾರೆ. ಇಲ್ಲ, ಅದ್ರ ಬಗ್ಗೆ ನನಗೇನು ಗೊತ್ತಿಲ್ಲ. ಮಾಡಿರ್ಬೋದು. ನನಗೆ ಸರ್ವೆ ಮಾಡಿದ ಬಗ್ಗೆ ಏನು ಗೊತ್ತಿಲ್ಲ. ಪಕ್ಷವನ್ನ ಬೆಂಬಲಿಸುವಂತ ಸಣ್ಣ ಪುಟ್ಟ ಸಮುದಾಯಗಳನ್ನು ಕೂಡ ಪರಿಗಣಿಸಿ ಅಂತ ಹೇಳಿದ್ದಾರೆ. ಅದೇ ಪತ್ರಿಕೆಯಲ್ಲಿ ನಾನು ನೋಡಿದೆ, ಅದು ಡೈರೆಕ್ಷನ್ ಕೊಟ್ಟಿದ್ದಾರಂತ. ಉಪಾರ, ತೆಗಲ, ನೇಕಾರ, ಈ ತರದ ಸಣ್ಣ ಸಣ್ಣ ಸಮುದಾಯಗಳಿಗೆ ಅವಕಾಶ ಕೊಡಿ. ಒಳ್ಳೆ ಡಿಸಿಷನ್ ಅದು ಕೊಟ್ಟರೆ ಒಳ್ಳೇದೇ. ಅದು 26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ.